ಆನಂದ್ ಆಡಿಯೋ ಯಾವುದೇ ಸಿನಿಮಾ ಆಡಿಯೋ ತಗೊಂಡ್ರು ಅದು ತಗೊಂಡ ತಕ್ಷಣನೇ ಅದಕ್ಕೊಂದು ಗ್ರೇಡ್ ಬಂದಂಗಿರುತ್ತೆ, ಅಂದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ಅರ್ಥದಲ್ಲಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗಿರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಹೇಳಿ, ಈ ಆಡಿಯೋ ಬಿಸ್ನೆಸ್ ಇದೆಯಲ್ಲ, ಸಿನಿಮಾಕ್ಕೆ ಎಷ್ಟು ಪೂರಕವಾಗಿ, ಎಷ್ಟು ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ? ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ. ಸೊ ಈ ಅಂದ್ರೆ ಆಡಿಯೋ ಇಸ್ ಅನ್ ಇನ್ವಿಟೇಷನ್ ಕಾರ್ಡ್ ಅಂತ ಹೇಳ್ತೀವಿ ಸರ್. ಸೊ ಆಡಿಯೋ ಒಂದು ಇನ್ವಿಟೇಷನ್ ಕಾರ್ಡ್ ತರ, ಅಥವಾ ಇಟ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ದ ಫಿಲ್ಮ್ ಮೇಕಿಂಗ್ ಇನ್ ಇಟ್ ಸೆಲ್ಫ್. ಈಗ ಫಿಲ್ಮ್ ಮುಂಚೆ ಒಂದು ಟೀಸರ್ ಟ್ರೇಲರ್ ನ ತೋರಿಸಬಹುದು, ಬಟ್ ಟು ಶೋ ದಿ ಎಸೆನ್ಸ್ ಆಫ್ ದ ಫಿಲ್ಮ್ ಸಾಂಗ್ ಬೇಕೇ ಬೇಕಲ್ಲ. ಸೊ ಇಟ್ಸ್ ಅ ಮೇಜರ್ ಪಾರ್ಟ್ ಅಂತ ಹೇಳ್ಬೋದು. ಅಂಡ್ ಇನ್ ದಿಸ್ ಫಿಲ್ಮ್ ಎಸ್ಪೆಷಲಿ ಪ್ರೇಮ್ ಸರ್ ಇರಲಿ, ಆಸ್ ಎ ಡೈರೆಕ್ಟರ್ ಅವ್ರ ಹಿಸ್ಟ್ರಿಯಲ್ಲಿ ನೋಡಿ, ಸೊ ದರ್ ಇಸ್ ನೆವರ್ ಬಿನ್ ದಟ್ ಹಿ ಹಸ್ ಫೇಲ್ಡ್ ಇನ್ ಮ್ಯೂಸಿಕ್. ಇಟ್ಸ್ ಆಲ್ವೇಸ್ ಅವ್ರ ಸಾಂಗ್ ನ ಹಿಟ್ ಆಗೇ ಆಗಿದೆ. ಆ ಸಾಂಗ್ ಹಿಟ್ ಆದ್ಮೇಲೆ ಮೂವಿ ಸಕ್ಸಸ್ ಆಗೇ ಆಗುತ್ತೆ ಅಂತ ಇಟ್ಸ್ ಜಸ್ಟ್ ಅ ಜನರಲ್ ಫಾರ್ಮುಲಾ. ನಾಟ್ ಓನ್ಲಿ ಕನ್ನಡ, ಇಡೀ ಇಂಡಿಯಾ ಅಲ್ಲೇ ಎನಿ ಲ್ಯಾಂಗ್ವೇಜ್ ತಗೊಳ್ಳಿ, ಸಾಂಗ್ ಹಿಟ್ ಆದ್ರೆ ಫಿಲ್ಮ್ ಸಕ್ಸಸ್ ಆದಂಗೇನೆ. ಇಟ್ಸ್ ಲೈಕ್ ಹಾಫ್ ವರ್ಕ್ ಇಸ್ ಡನ್. ಈಗ ನಂದು ಮೂವಿ ಹ್ಯಾಸ್ ಟು ಬಿ ಗುಡ್ ಅಂಡ್ ದೆನ್ ನೀವು ನೋಡ್ತೀರಾ ಬಾಕ್ಸ್ ಆಫೀಸ್ ರಿಸಲ್ಟ್ಸ್. ನಾನು ಕೇಳಿದ್ದು, ಸಾಮಾನ್ಯವಾಗಿ ಆಡಿಯೋ ಕಂಪನಿಗಳು ಈ ಅಜ್ಜಿಗಳ ತರ ಅಳ್ತಾ ಇರ್ತವೆ, ವ್ಯಾಪಾರನೇ ಇಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಆನಂದ್ ಆಡಿಯೋ ಅಥವಾ ಒಂದೆರಡು ಈ ತರ ಇವರು ತುಂಬಾ ಒಳ್ಳೆ ಮೊತ್ತ ಕೊಟ್ಟು ತಗೋತಾರೆ ಅಂತ. ಆ ಮೊತ್ತ ಈಗ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಕೇಳ್ತಾ ಇರೋದು ಸರ್. ಈ ಪ್ಯಾಷನೆಟ್ ತರ ಫಿಲ್ಮ್ಸ್ ಬಂದ್ರೆ ದೆನ್ ಸ್ಕೈ ಇಸ್ ದ ಲಿಮಿಟ್ ಸರ್. ದೆನ್ ವಿ ಡೋಂಟ್ ಸಿ ಬಜೆಟ್, ನಥಿಂಗ್. ಸೊ ಈ ಲೆವೆಲ್ ಅಲ್ಲಿ ಪಿಕ್ಚರ್ ಮಾಡಿದ್ರೆ ದೆನ್ ಇಟ್ಸ್ ಗೋನ್ ಬಿ, ಯು ವಿಲ್ ಬ್ರೇಕ್ ಮೋರ್ ರೆಕಾರ್ಡ್ಸ್ ಅಂತ ಹೇಳ್ಬೋದು.